ಮುತ್ತು ಹೇಳಿ. ಕೇಳಿಸ್ತಿದ್ಯಪ್ಪ? ಹ್ಮ್, ಕೇಳಿಸಿದೆ, ಹೇಳಿ ಹೇಳಿ. ಎಲ್ಲಿದ್ಯಪ್ಪ? ಇಲ್ಲೇ ಮನೆ ಹತ್ರ ಇದ್ದೀನಿ, ಹೇಳಿ. ಯಾಕಪ್ಪ ನಿನ್ ನಂಬರ್ ಅಲ್ಲಿ ಕೋಟ್ ಮಾಡ್ದೆ? ಅಕ್ಕ, ಲೀಕ್ ಔಟ್ ಮಾಡಿರೋದು ಫಸ್ಟ್ ಅಕ್ಕ ಸ್ವಲ್ಪ ತಿಳ್ಕೊಂಡು ಮಾತಾಡಿ. ಯಾರು ಲೀಕ್ ಮಾಡಿರೋದು ಅವಳು ಫಸ್ಟ್ ನನ್ನ ನಂಬರ್ ಹೋಗಿ ಲೀಕ್ ಮಾಡಿದಾಳೆ. ನನ್ಗೆ ಇಷ್ಟು ಪ್ರಾಬ್ಲಮ್ ಆಗ್ತಿದೆ ಗೊತ್ತಾ? ಇವಳು ಮಾತ್ರ ಗೊತ್ತಿರುತ್ತೆ ಅಷ್ಟೇನೆ. ಇವಳು ಪ್ರಾಬ್ಲಮ್ ಮಾತ್ರ ಹೇಳ್ತಾಳೆ, ನನ್ನ ಪ್ರಾಬ್ಲಮ್ ಯಾರು ಗೊತ್ತಿಲ್ಲ ಅಷ್ಟೇನೆ. ಇವಳು ಏನು ಮಾಡಿದ್ರೆ ದೊಡ್ಡ ಸತ ತರ ಮಾತಾಡ್ತಾವಳೆ ಲೈವ್ ಬಂದ್ಬಿಟ್ಟು. ಇವಳ ಬಗ್ಗೆ ಯಾರು ಗೊತ್ತೇ ಇಲ್ಲ, ಬಂದ್ಬಿಟ್ಟಲ್ಲಿ ಮಾತಾಡ್ತಿದ್ದೀರಾ ನೀವು. ಬಂದೈತಪ್ಪ ಮುತ್ತು, ಬೆಳಗ್ಗೆಯಿಂದ ಅಥವಾ ನೆನ್ನೆಯಿಂದ ನಂಬರು ಎಷ್ಟು ಕಾಲ್ಸ್ ಬಂದೈತಪ್ಪ? ಇವಾಗ ನಾನು ನಿಮ್ಗೆ ನಾನು ಕಳ್ಸ್ಕೊಡ್ತೀನಿ ನೋಡಿ, ಇಷ್ಟು ಕಾಲ್ ಅವ್ಳ ನಂಬರ್ ನಾ ತಗೊಂಡು ಎಲ್ಲ ಕಳ್ಸ್ಕೊಡ್ತೀನಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಪ್ರಾಬ್ಲಮ್ ಇದೆ ಅಂತ. ನಂಬರ್ ರಿಕಾರ್ಡ್ ಮಾಡಿದ್ರೆ ನಮ್ಗೆ ಗೊತ್ತಾಗ್ದಂಗೆ ಇರುತ್ತೇನೋ, ನ್ಯೂಸ್ ಚಾನಲ್ ಅವ್ರು ಗೊತ್ತಾಗ್ದಂಗೆ ಇರುತ್ತೇನೋ, ಆತರ ನಂಬರ್ ರಿಕಾರ್ಡ್ ಮಾಡಿದ್ರೆ ಇಡೀ ಟಿವಿನವ್ರು ಬಂದು ಮಾಡ್ತಿದ್ರು ಕಣ. ಎಷ್ಟು ಮಟ್ಟಿಗೆ ಯಾಕೋಲೆ ಮಚ್ಚಲ್ಲೇ ನೀನ್ ಒಳ್ಳೆಯವ್ರು ಕೊಟ್ರೆ ನೀನ್ ಯಾಕೋ ಒಂದ್ ಹುಡುಗಿ ನಂಬರ್ ರಿಕಾರ್ಡ್ ಮಾಡ್ತೀಯ ಅಂತಂದ್ರೆ ನೀನ್ ಮನಸ್ಥಿತಿ ಏನಂತ ಅರ್ಥ ಮಾಡ್ಕೋಬೇಕು ಹೇಳು. ಇವಾಗ ಏನ್ ಮಾಡ್ಬೇಕಂತ ಇದ್ದೆ ಹೇಳಪ್ಪ ಫೈನಲ್. ನನ್ನ ಲೈಫ್ ಸ್ಪಾಯ್ಲ್ ಮಾಡಿದಾಳೆ. ಇವಾಗ ಯಾರು ಕೊಡ್ತಾರೆ ನಂಗೆ ನನ್ನ ಲೈಫ್ ನ? ಇವಾಗ ಕೊಡ್ತಾಳ ನಂಗೆ ತಿರ್ಗಾ ಮತ್ತೆ ಒಳ್ಳೆ ಕೇಳಿ ಗೊತ್ತಿಲ್ವಾ? ಯಾಕೆ ನಿಮ್ಗೆ ಗೊತ್ತಿಲ್ವಾ? ಇಷ್ಟೆಲ್ಲ ಮಾತಾಡಿರೋ ಅಂದ್ಮೇಲೆ ಗೊತ್ತಿಲ್ವಾ ನಿಮ್ಗೆ ಯಾವ ತರ ಮಾಡಿದಾಳೆ ಅಂತ? ಆಯ್ತು, ನಮ್ದೇ ತಪ್ಪು ಸರಿನಾ? ನಿಮ್ಮನ್ನ ಪ್ರೀತಿಸಿದ್ಲಲ್ಲ ನಮ್ ಹುಡುಗಿದ ತಪ್ಪು ಅಲ್ವಾ? ಏನ್ ಸ್ಪಾಯ್ಲ್ ಮಾಡಿ ಲೀಕ್ ಮಾಡ್ಬೇಕು ಅದನ್ನ ಫಸ್ಟ್ ಕೇಳಿ ಅವಳನ್ನ. ಬಂದ್ಬಿಟ್ಟು ಲೈವ್ ಅಲ್ಲಿ ಪ್ರತಿಭಟನೆ ಮಾಡ್ತಾ ಅಂತ ಹೇಳ್ತಿಲ್ಲ ಅಕ್ಕ. ಫಸ್ಟ್ ಅವಳು ತಪ್ಪಿಟ್ಕೊಂಡು ಅಕ್ಕ ನನ್ ಮೇಲೆ ಬರ್ಬೇಡಿ ಆಯ್ತಾ? ಫಸ್ಟ್ ಅವಳು ತಪ್ಪಿದೆ, ಅವಳು ತುಂಬಾ ತಪ್ಪಿದೆ. ಫಸ್ಟ್ ಅದನ್ನ ತಿದ್ಕೊಳಕ್ ಹೇಳಿ ಅವಳಿಗೆ. ಆಮೇಲೆ ಬಂದು ನನ್ಗೆ ಹೇಳಿ ಏನಿದೆ ತಪ್ಪು ಅಂತ ನಾನು ಒಪ್ಕೋತೀನಿ. ಏನ್ ದುಡ್ಡು ಕೊಡ್ಬೇಕಾ? ದುಡ್ಡು ಕೊಡ್ತೀನಿ. ಏನ್ ತಪ್ಪು ಅವಳಿಗೆ ಕೇಳಿ ಏನು ನನ್ನ ನಂಬರ್ ಲೀಕ್ ಮಾಡಬೇಕು? ಫಸ್ಟ್ ಆಫ್ ಆಲ್ ಏನಕ್ಕೆ ವಿಡಿಯೋ ಮಾಡಾಕ್ಬೇಕು? ಅಲ್ಲೇ ಮಚ್ಚ ನಿನ್ ನಂಬರ್ ಎಲ್ಲಪ್ಪ ನೀನ್ ಲೀಕ್ ಮಾಡವಳೆ? ಹಂಗ್ ಲೀಕ್ ಮಾಡಂಗಿದ್ರೆ ನಿನ್ ಕರ್ನಾಟಕದಲ್ಲಿ ಅವ್ಳು ವಿಡಿಯೋ ಹಾಕಿದ್ರೆ 5 ಲಕ್ಷ ವ್ಯೂಸ್ ಹೋಗುತ್ತೆ. ಅಟ್ಲೀಸ್ಟ್ ಒಂದ್ 50,000 ಜನ ನಿಂಗೆ ಫೋನ್ ಮಾಡ್ತಾ ಇರ್ತಾನೆ. ಏನು ಅವಳೇನಾದ್ರು ನಿನ್ ನಂಬರ್ ಲೀಕ್ ಮಾಡಿದಿದ್ರೆ ಇದೇ ಮುತ್ತು ನಮ್ಮ ಜನರೇ ದಯವಿಟ್ಟು ಫೋನ್ ಮಾಡಿ ಅಂತ ಏನಾದ್ರು ಲೀಕ್ ಮಾಡಿದಿದ್ರೆ ಕಡಿಮೆ ಅಂದ್ರೆ ಒಂದ್ 50,000 ಜನ ಫೋನ್ ಮಾಡೋರು ಮುತ್ತು ನಿನ್ಗೆ. ಅಲ್ಲಿ ಅಕ್ಕ ಅವಳು ವಿಡಿಯೋ ಮಾಡಿದ್ದಾಳತ್ತ, ಅಲ್ಲಿ ನಂಬರ್ ತಗೊಂಡ್ ಎಲ್ಲ ನಂಗೆ ನಂಬರ್ ಲೀಕ್ ಮಾಡಿದ್ದಾಳೆ. ಯಾಕೆ ಅದ್ ನಂಬರ್ ಸ್ವಲ್ಪ ಇದ್ ಮಾಡ್ಬಿಟ್ಟಿದ್ರೆ ಎಡಿಟ್ ಮಾಡಾಕಿದ್ರೆ ಅದೇನು ಆಗ್ತಿರ್ಲಿಲ್ಲ. ಯಾವ ನಂಬರ್? ಫೋನ್ ಬರ್ತಾ ಇತ್ತು ಹಂಗೆ ಬಿಟ್ಬಿಟ್ಟಿದ್ದಾಳೆ. ಫೋನ್ ಬರ್ತಾ ಅಕ್ಕ ಬೇಗ ಕಳ್ಸ್ಕೊಡ್ತೀನಿ ಬನ್ನಿ ಸ್ಕ್ರೀನ್ ಶಾಟ್ ನಿಮ್ಗೆಲ್ಲ. ವಾಟ್ಸ್ಆಪ್ ಏನು ಮಾಡಕ್ ಆಗ್ತಿಲ್ಲ, ಇವಾಗ ಯೂಸ್ ಮಾಡಕ್ ಆಗ್ತಿಲ್ಲ ಫೋನ್. ಮಚ್ಚ ಲೇ ಒಂದ್ ಹುಡುಗಿ ಜೀವನ ಕಣೋ, ಹ್ಯಾಂಡಿಕ್ಯಾಪ್ ಹುಡುಗಿ ಕಣೋಲೆ, ಕೈ ಮುಗಿತು ನಿನ್ ಕಾಲು ಕಣೋ, ಬೇಡ ಕಣೋ. ಅವಳ ಲೈಫ್ ಅಂದಲ್ಲ ಅಕ್ಕ, ನನ್ ಲೈಫ್ ಸ್ಪಾಯ್ಲ್ ಆಗಿದೆ ಆಯ್ತಾ? ನಾನು ಅವ್ಳು ಬಿಡ್ತಿದ್ದೀನಿ ಅಂದ್ರೆ ಅದನ್ನ ಬಿಟ್ಟು ನಾನು ಏನೋ ಮಾಡಕ್ ಆಗಲ್ಲ ಆಯ್ತಾ? ಅವಳು ಫಸ್ಟ್ ಅವಳ ಲೈಫ್ ನ ಫಸ್ಟ್ ನನ್ನ ಲೈಫ್ ಬರ್ಬೇಡ ಅಂತ ಹೇಳಿ. ಅವಳ ಜೀವನ ಕಣ ಏನಾಗ್ಬೇಕು ಹೇಳಲೆ? ಅವ್ರ ಅಮ್ಮ ಬೇರೆ ಕಣ್ಣೀರ್ ಹಾಕವ್ರೆ ಕಣಲೆ, ಅರ್ಥ ಮಾಡ್ಕೊಳಲೆ ಮಚ್ಚ. ಬೇಡ ಯೋಚನೆ ಮಾಡ್ತೀನಿ, ನಮ್ ಲೈಫ್ ಸ್ವಲ್ಪ ನೀವು ಯೋಚನೆ ಮಾಡ್ಬೇಕಾಯ್ತಾ? ನಿನ್ಗೆ ಅಷ್ಟೊಂದು ಡೌಟ್ ಏನೋ ಅವಳ ಮೇಲೆ ಮುತ್ತು ನಿನ್ಗೆ? ನಂಗೆ ನಾನು ಒಂದ್ಸಲಿ ಹೊಂಟೈತಕ್ಕ ಮುಗ್ದಿರೋ ಅಧ್ಯಾಯಕ್ಕೆ ತಿರ್ಗಾ ಮತ್ತೆ ಏನೋ ಮಾತಾಡಕ್ ಆಗಲ್ಲ ಆಯ್ತಾ? ಇವಳೇನ್ ಫಸ್ಟ್ ಆಫ್ ಆಲ್ ಅದು ಇಂಟರ್ವ್ಯೂ ವಿಡಿಯೋ ಬಿಟ್ಟಿದ್ದಕ್ಕೆ ಹುರ್ಕೊಂಡ್ಬಿಟ್ಟು ನಂಬರ್ ಎಲ್ಲ ಲೀಕ್ ಮಾಡ್ಬಿಟ್ಟಿದ್ದಾಳೆ ಇವಳು ಮಾತ್ರ ಸರಿ ಅಂತ ನಮ್ಮ ತಪ್ಪು ಅಂತ ಮಾಡಿಲ್ಲ ಅಕ್ಕ. ನಾನು ದುಡ್ಡು ಹಂಗೆ ಕೊಡ್ಸಿ ಅಂತ ಕೇಳಿರೋದ್ಬಿಟ್ಟು ನಂಬರ್ ಮಿಕ್ಸ್ ಮಾಡಿಲ್ಲ ನಾನು. ದುಡ್ಡು ಕೊಡೋಣ ನೀನ್ ದುಡ್ಡು ಕೊಡ್ತಿರ್ಲಿಲ್ವಾ? ನೀನೇ ಕ್ಲಿಕ್ ಮಾಡಿದ್ಯಾ ನನ್ನ ನಂಬರ್? ನನ್ನ ಬಗ್ಗೆ ತಗೊಂಡೋಗಿ ಹೇಳೋದು ಏನ್ ನಿನ್ನಿಂದ ಬೆಳ್ದಿರೋದು ಅಂತ ಏನ್ ಆತರ ಏನಕ್ಕೆ ಹೇಳ್ತಿದ್ಯಾ ನೀನ್? ನಿನ್ನ ಹತ್ರ ಬೆಳ್ಸ ಬಂದ್ಬಿಟ್ಟಿದ್ದೆ ನಾನು ನಿನ್ನ ಹತ್ರ. ಫಸ್ಟ್ ಕರೆಕ್ಟ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡು ಎಲ್ಲರಿಗೂ ಆಯ್ತಾ? ಫಸ್ಟ್ ನಿನ್ ಬಗ್ಗೆ ನೀನ್ ಏನಂತ ತಿಳ್ಕೊ, ಆಮೇಲೆ ನನ್ ಬಗ್ಗೆ ಮಾತಾಡು. ಹೌದು, ಅವ್ರು ಇಂಟರ್ವ್ಯೂ ಮಾಡ್ತಾರೆ. ಏನಿವಾಗ ನಿಮ್ಗೇನ್ ಕಷ್ಟ ಅಲ್ಲಿ ಇಂಟರ್ವ್ಯೂ ಒಳಗೆ ಹೇಳಿದ್ರೆ? ಇರೋ ವಿಷಯ ನಿಜ ಹೇಳಿದ್ರೆ ನನ್ನೆಲ್ಲ ಹಂಗೆ ಆಗೋದು. ನಿನ್ ತಪ್ಪ ಮಾತ್ರ ತಿಳ್ಕೊಬೇಡ ಆಯ್ತಾ? ನನ್ ತಪ್ಪ ಮಾತ್ರ ಎತ್ತಿ ಮಾತಾಡು. ನೀನ್ ವಿಡಿಯೋ ಮಾಡ್ಬಿಟ್ಟು ಒಳ್ಳೆಯೊಳಗು, ನಾನು ವಿಡಿಯೋ ಮಾಡ್ದೆ ಕೆಟ್ಟವನ್ ಹಾಕ್ತೀನಿ. ಹೋಗಿ ಒಂದ್ ನಿಮಿಷ ಕೇಳಪ್ಪ, ಅರ್ಥ ಮಾಡ್ಕೋ. ನಿಮ್ಗೆ ಪಾದ ಕೊಟ್ಬಿಡಪ್ಪ, ಜರ ಕೊಡ್ಸ್ಕೊಂಡ್ಬಿಡ್ತೀನಿ. ಹೋಲಿ ಅಕ್ಕ, ಎಲ್ಲಾರನು ಅರ್ಥ ಮಾಡ್ಕೊಂಡೆ ಇದ್ದೀನಿ ಅಕ್ಕ ಆಯ್ತಾ? ನನ್ ಲೈಫ್ ಎಷ್ಟು ಸ್ಪಾಯ್ಲ್ ಆಗ್ತಿದೆ ನಮಗ್ ಮಾತ್ರ ಗೊತ್ತು. ಮನೆಯಿಂದ ದೂರ ಇದ್ದೀನಿ ಅಕ್ಕ, ನಿಮ್ಗೇನ್ ಗೊತ್ತು ಅಕ್ಕ? ನಮ್ಮ ಮನೇಲಿ ಕಷ್ಟಗಳು ಇವಳಿಂದ ಹೋಗಿ ನನ್ ಮನೇಲೆಲ್ಲ ನಾನು ಬಯಸ್ಕೊತಾ ಇದ್ದೀನಿ. ಬಂದು ಕುತ್ಕೊಂಡ್ ಮಾತಾಡಿ. ಇವಾಗ ನೋಡು ಒಂದೇ ಒಂದ್ ಮಾತಾಡ್ತೀನಿ, ಮುಗ್ದೋಗಿದ್ದ ಅಧ್ಯಾಯ ಅಂತ ಹೇಳ್ತಾ ಇದ್ಯಲ್ಲ, ನೀನು ಮುಗಿಸಿದ್ದಿ ಅಧ್ಯಾಯನ, ಈ ಹುಡುಗಿ ಮುಗಿಸೋಳ ಅಧ್ಯಾಯನ? ಅಧ್ಯಾಯನ ಯಾರಪ್ಪ ಮುಗಿಸಿದ್ದು ಮುತ್ತು? ನೀನು ಅಧ್ಯಾಯನ ಮುಗಿಸಿದ್ಯಾ? ಅಧ್ಯಾಯನ ಮುಗಿಸಿರೋದು ಅವ್ರೆ.
ಅವರೇ ಮುಗಿಸಿರೋದು ಅದನ್ನ ಅಲ್ಲಿಗೆ ಎಂಡ್ ಮಾಡಿರೋದು. ಎಂಡ್ ಮಾಡಿತ್ತು ತಾನೆ, ಸುಮ್ನೆ ಇರ್ಬೇಕು ತಾನೆ, ಏನಕ್ಕೆ ತಿರ್ಗಾ ಮತ್ತೆ ತೆಗಿಬೇಕು? ಹಂಗಾರೆ ನೀನ್ ಬೇಡ, ನೀನ್ ನನಗೆ ಇಷ್ಟ ಇಲ್ಲ, ನಿನ್ಗೂ ನನ್ಗೂ ಸಂಬಂಧ ಇಲ್ಲ, ನೀನ್ ಫೋನ್ ಮಾಡ್ಬೇಡ, ನೀನ್ ಯಾರೋ ನಾನ್ ಯಾರೋ ಅಂತ ಮಾತಾಡಿದ್ದು ಕಿಪ್ಪಿನೇನಾ? ನೀನಲ್ವಾ? ಅವ್ರನ್ನೇ ಕೇಳಿ ಅಲ್ಲ ಇದಾರಲ್ಲ, ಕೇಳಿ ಸ್ವಲ್ಪ ಏನು ಅಂತ. ಅಯ್ಯೋ, ಲವ್ ಅಲ್ಲಿ ಒಂದ್ ಬರ್ತದೆ ಒಂದ್ ಹೋಗುತ್ತೆ ಕಣೋ, ಅದಕ್ಕೆಲ್ಲ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನೀವ್ ಈ ಲೆವೆಲ್ಗೆಲ್ಲ ತಂದಿಕೊಂಡಿದ್ದೀರಲ್ಲ. ಯಾರು ಈ ಲೆವೆಲ್ ತಂದಿಲ್ಲ, ಯಾರು ಪಕ್ಕದಲ್ಲಿ ಕೂತಿದಾರಲ್ಲ ಅವರೇ ಈ ಲೆವೆಲ್ ತಂದಿಟ್ಟಿರೋದು. ಮಾತಾಡ್ತಿ ಅನ್ಕೋ, ಒಂದ್ ಹುಡುಗಿ ಜೊತೆ ಮಾತಾಡ್ತೀಯ ಅನ್ಕೋ, ಏನೋ ಒಂದ್ ಮಾತಾಡ್ತಿರ್ತೀಯ, ಏನೋ ಒಂದ್ ಮೆಸೇಜ್ ಹಾಕ್ತಿರ್ತೀಯ ಅಂತ ಅನ್ಕೋ, ಅದಕ್ಕೆ ಕಿಪ್ಪಿ ಬಿಟ್ಬಿಡ್ತಿದ್ಲಾ, ನಿನ್ನ ಬಿಟ್ಕೊಟ್ಬಿಡ್ತಿದ್ಲಾ? ಮುತ್ತು ಏನ್ ಮುತ್ತುಲೆ ನನ್ ಬಿಟ್ಕೊಡೋ ಅಂತ ಹುಡುಗಿನ ಇವಾಗ್ಲೂ ಕೂಡ ಬಿಟ್ಕೊಡ್ತಾ ಇಲ್ಲ ನಿನ್ನ. ಮಾತಾಡೋಕೆ ದೂರ ಇಲ್ಲ ಗುರು. ಸಾರಿ ಮೇಡಮ್, ನಿಮ್ ಅಮೌಂಟ್ ಪೇ ಮಾಡ್ಕೊಡ್ತೀನಿ. ಊಟನೂ ಮಾಡಿಲ್ಲ ಕಣ, ನಾನು ಅರ್ಥ ಮಾಡ್ಕೊಳ್ಳೋ. ನನ್ ಜೀವನ ಯಾಕೋ ಈಗ ಮಾಡ್ತಾ ಇದೀಯಾ ಏನೋ? ನಾನು ಏನ್ ತಿಳ್ಕೊಂಡ್ಕೊಂಡು ಕುತ್ಕೊಂಡ್ಬಿಡ್ತೀನಿ ನಿನಗೆ. ನಿನ್ ದುಡ್ಡು ಅವನೇ ಬೇಕು, ನಿಮ್ ದುಡ್ಡು ಏನಾದ್ರು ಕೇಳಿದ್ ನಿನ್ನ ಹತ್ರ ಬಂದ್ಬಿಟ್ಟು. ಜಾಸ್ತಿ ಮಾತಾಡಕ್ ಹೋಗ್ಬಿಡಮ್ಮ ನೀನು. ದಯವಿಟ್ಟು ಹೇಳ್ತೀನಿ, ನೀನ್ ಗೋಟಾಗತ್ತಿ ಅದು ಇದು ಬೇರೆ, ನಾ ಗೋಟಾಗತ್ತೀನಿ ಬಿಡು. ನಾನು ಅದನ್ನೇ ಹೇಳ್ತಾ ಇದೀನಿ, ದಯವಿಟ್ಟು. ತಿರುಪತಿಗೋಸ್ಕರ ಅಳದಲ್ಲಿ ವಿಡಿಯೋ ಮುಂದೆ ಕುತ್ಕೊಂಡು ಅಳದಲ್ಲ ಸುಮ್ನೆ, ಆಯ್ತಾ? ರಿಯಾಲಿಟಿ ಏನಾದ್ರು ತಿಳ್ಕೊಂಡು ಮಾತಾಡು ಸ್ವಲ್ಪ. ಅಲ್ಲ, ಅವ್ಳ ನಂಬರ್ ಬಿಟ್ಟೆ ನೀನು ಸ್ವಾಮಿ ಪುಣ್ಯಾತ್ಮ. ಅವಳು ಬೆಳಗ್ಗೆ ನೋಡಲೆ ಮುತ್ತು, ನೋಡಪ್ಪ ಇಲ್ಲಿ ಸ್ವಾಮಿ, ಎಷ್ಟು ಫೋನ್ಗಳು ಗೊತ್ತಾ ನನಗೆ, ತಲೆ ಕೆಟ್ಟೋಗ್ತೈತೆ ಅವಳಿಗೆ. ಏನ್ ಮಾಡ್ಬೇಕು ಇವಾಗ? ಇವಾಗ ನಂಬರ್ ಬಿಟ್ಟಿದ್ಯಲ್ಲ, ಯಾವ್ದೊಬ್ರು ಡೈರೆಕ್ಟರ್ ಫೋನ್ ಮಾಡ್ತಾರೆ, ಯಾರೋ ಒಂದ್ ಶೋ ಟಿವಿ ಅವ್ರು ಫೋನ್ ಮಾಡ್ತಾರೆ, ಅವಾಗ ಅನ್ನೋನ್ ನಂಬರ್ ಅಂತ ಇತ್ತಲ್ಲ, ಅವಳ ಜೀವನ ಹೋಯ್ತ ಅಲ್ಲಿಗೆ. ನಂಬರ್ ಹಾಕ್ತಾರೆ ನಮ್ಮ ಚಲೆ. ನಿನ್ ಹುಡ್ಗಿ ನೀನೇ ಬಿಟ್ಕೊಟ್ಟಂತಾನೆ. ನೀನ್ ಪ್ರೀತ್ಸೋನಾಗಿದ್ರೆ ಹಿಂಗ್ ಮಾಡ್ತಿದ್ದ? ನಿಜವಾಗ್ಲೂ ಪ್ರೀತ್ಸೋನಾಗಿದ್ದಿದ್ರೆ ಏನ್ ಅಳದ? 15 ದಿವಸದಿಂದ 20 ದಿವಸದಿಂದ ಅಳ್ತಾಳೆ. ನಾನ್ ಫೋನ್ ಮಾಡಕ್ ಹೋಗ್ತಾ ಇಲ್ಲ, ಯಾಕಂದ್ರೆ ಯಾಕೆ ಸುಮ್ನೆ ಅವಳು ಮನ್ಸಿಗೆ ಸ್ವಲ್ಪ ಸಮಾಧಾನ ಆಗಿ, ಅವಳಿಗೊಂದು ಪ್ಲೇಸ್ ಸಿಗ್ಲಿ, ಅವಳಿಗೊಂದು ಇದಾಗ್ಲಿ ಅಂತ ಅಂದ್ಬಿಟ್ಟು. ಅವ್ರ ಅಮ್ಮಗೆ ವಿಷಯ ಪಾಪ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅವ್ರ ಅಮ್ಮಂಗೂ ಕೂಡ. ಅವ್ರ ಅಮ್ಮ ನಿಜ ಹೇಳ್ತೀನಿ, 2 ಸತಿ ಮೀಟ್ ಮಾಡಿದ್ವಿ ಅವ್ರ ತಾಯಿನ, ತುಟಿಯಕ್ ಮಾತಾಡಲ್ಲ ಅವ್ರಮ್ಮ, ತಲೆ ತಗ್ಗಿಸ್ಕೊಂಡೇ ಇರ್ತಾರೆ ಎಲ್ಲೇ ಹೋಗ್ಲಿ ಕೂಡ. ಅಕ್ಕ ನಿಮ್ಗೆ ಏನು ಗೊತ್ತಿಲ್ಲ ಅಕ್ಕ. ಅವಳ ನಂಬರ್ ಅವಳು ನನ್ನ ನಂಬರ್ ನ ಲೀಕ್ ಮಾಡಿದಾಳೆ. ಫಸ್ಟ್ ಅದನ್ನ ಕೇಳಿ, ಏನು ಕೇಳ್ತಿಲ್ಲ. ಅವಳು ಮಾತ್ರ ನನ್ನ ನಂಬರ್ ನೀವೇ ನಂಬರ್ ಲೀಕ್ ಮಾಡಿ ಅಂತ ಕೇಳ್ತಿದ್ದೀರಾ? ಅಕ್ಕ ನೋಡಿ ಅಕ್ಕ ಅಲ್ಲಿ. ಆಯ್ತು ಕಣ, ಆಯ್ತು, ಅವಳ ನಂಬರ್ ಲೀಕ್ ಮಾಡವಳಲ್ಲ, ನಿನಗ್ ನೀನ್ ಯಾಕೆ ಮಾಡ್ದೆ? ಅವಳೇನಂಗ್ ಮಾಡ್ಬೇಕು ನಂಗೆ? ಅವಳೇನಂಗ್ ಮಾಡ್ಬೇಕು? ನನ್ನ ಮನ ಮಾಡಿ ಹೋಗಲ್ಲ. ಇದು ಪ್ರೀತಿ ಅನ್ನಲ್ಲ, ಪ್ರೀತಿ ಅಂದ್ರೆ ಅಕ್ಕ ಅದೇ ಪ್ರೀತಿ. ಅವಳು ನಿಜವಾದ ಪ್ರೀತಿ ಮಾಡೋ ಆಗಿದ್ರೆ ದುಡ್ಡು ಕೊಡ್ತೀನಿ, ಅದು ಕೊಡ್ತೀನಿ ಅಂತ ಹೇಳ್ತಿರ್ಲಿಲ್ಲ ಅಕ್ಕ. ನಿಜವಾಗ್ಲು ಅಕ್ಕ ಇರಿ ಸ್ವಲ್ಪ. ಅವಳು ನಿಜವಾಗ್ಲೂ ಪ್ರೀತಿ ಮಾಡೋ ಆಗಿದ್ರೆ ಅವಳು ದುಡ್ಡು ಕೊಟ್ಟಿದೀನಿ, ಅದು ಕೊಟ್ಟಿದೀನಿ, ಇದು ಮಾಡಿದೀನಿ ಅಂತ ಹೇಳ್ತಿರ್ಲಿಲ್ಲ, ಆಯ್ತಾ? ಯಾರ ಸಿಂಪದಿಗೋಸ್ಕರ ವಿಡಿಯೋ ಮಾಡ್ತಿರ್ಲಿಲ್ಲ. ನೋಡಿ, ನಂಬರ್ ಕೊಡ್ಬೇಕು ಅಂತ ಮಾತ್ರ ನಂಬರ್ ಹಾಕಿದೀನಿ. ನಂಬರ್ ಹಾಕಿದೀನಿ ಅಂತ ನಾನು ಎಲ್ಲ ನಂಬರು. ಫಸ್ಟ್ ಕಷ್ಟಪಟ್ಟಿದ್ದು ಹೊಟ್ಟೆ ಕಷ್ಟಪಟ್ಟು ಅವ್ರ ಚಾನ್ಸ್ ಕೇಳ್ಕೊಂಡು ದುಡ್ಡಿರೋ ದುಡ್ಡು ನಾನು ಇನ್ನೊಂದು ತಗೊಂಡ್ ಅದಕ್ಕೆ ಕರುಣೆ ಬೇಡವಾ ಹೇಳಿ?